ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ ಗೌಡ. ವೆಲ್ಕಮ್ ಟು ಮೈ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾವು ಕನ್ನಡ ಚಿತ್ರ ಉಪಾಧ್ಯಕ್ಷದಿಂದ ನನಗೆ ನೀನು ನಿನಗೆ ನಾನು ಸಾಂಗನ್ನು ತಗೊಂಡು ಒಂದು ಕವರ್ ಸಾಂಗ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಲೊಕೇಶನ್ ಬಂದುಬಿಟ್ಟು ಬಾಗೇಪಲ್ಲಿ ಸಮೀಪ ತಗೊಂಡಿದ್ವಿ. ಸೊ ಬ್ಯಾಕ್ಗ್ರೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಸೊ ಅದರಲ್ಲಿ ಕ್ಯಾರೆಕ್ಟರನ್ನು ದರ್ಶಿನಿ ಆ್ಯಂಡ್ ಭಾಷಾ ಅನ್ನುವರು ಅದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮತ್ತು ಕ್ಯಾಮ್ರಾ ವರ್ಕ್ ಮತ್ತು ಎಡಿಟಿಂಗ್ನ ಬಂದುಬಿಟ್ಟು ಸಲೀಂ ಅವರು ಮಾಡಿದ್ದಾರೆ. ಸೊ ನಾನು ಸಾಂಗ್ ಕೊರಿಯೋಗ್ರಫಿ ಮತ್ತು ಅದರ ಡೈರೆಕ್ಷನ್ ಏನಿದೆ ಅದರ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದರೆ, ಇದೇ ಶುಕ್ರವಾರ ಸಂಜೆ ನಾವು ಆ ಸಾಂಗ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಎಲ್ಲರೂ ಇಲ್ಲಿ ಈ ವಿಡಿಯೋದವರೆಗೂ ಹೆಂಗೆ ಸಪೋರ್ಟ್ ಮಾಡಿದಿರೋ ಆ ವಿಡಿಯೋಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಲಾಸ್ಟ್ ಟೈಮ್ ಒಂದು ಕವರ್ ಸಾಂಗ್ನ ನಾವು ಅಪ್ಲೋಡ್ ಮಾಡಿದ್ವಿ. ಅದು ಸಹರ್ಷ್ ಮೀಡಿಯಾ, ನಂದು ಇನ್ನೂ ಹಳೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಟ್ ಆ ಚಾನಲು ಸಮ್ ರೀಸನ್ಸಿಂದ ಅದು ಬ್ಲಾಕ್ ಆಗಿದೆ. ಸೊ ನನ್ನ ಆ ಹಳೆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದಿರಿ, ಎಲ್ಲರೂ ಯಾವ ಥರ ಪ್ರೋತ್ಸಾಹ ಕೊಟ್ಟಿದ್ರಿ, ಸೊ ಅದೇ ರೀತಿ ಈ ಹೊಸ ಚಾನಲ್ಗೂ ಕೂಡ ಕೊಡ್ತೀರಿ ಅಂತ ಅಂದ್ಕೊತೀನಿ. ಇನ್ನೊಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ನನಗೆ ವಾಟ್ಸಪ್ಪಲ್ಲಿ ಮೋರ್ ದೆನ್ 400 ಕಾಂಟ್ಯಾಕ್ಟ್ಸ್ ಇದೆ. ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನಗೊಂದು 10,000 ಜನ ಫ್ರೆಂಡ್ಸ್ ಅಥವಾ ಫಾಲೋವರ್ಸು ಇದ್ದಾರೆ. ಟೋಟಲಾಗಿ 10,000 ಜನ ಇದ್ದಾರೆ. ಬಟ್ ಇದು ರೀಚ್ ಆಗ್ತಾಯಿಲ್ಲ. ನಾನು ಮಾಡುವಂಥ ವೀಡಿಯೋಗಳು ಆ ರೇಂಜ್ಗೆ ಅದು ರೀಚ್ ಆಗ್ತಿಲ್ಲ. ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಶೇರ್ ಕರೆಕ್ಟಾಗಿ ನನ್ನ ಕಡೆಯವರಿಂದ ಶೇರ್ ಆಗ್ತಿಲ್ವೋ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಒಂದು ಮನವಿ ಇಷ್ಟೇ. ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಥವಾ ಏನೋ ಒಂದು ಸಂದೇಶಗಳನ್ನ ಕೊಡಬೇಕು ಅಂತ ಅಷ್ಟೇ. ಸೊ ನಾನೇನೋ ಒಂದು ಚಾನಲ್ ಮಾಡಿಕೊಂಡು ನಾನು ಫೇಮಸ್ ಆಗಬೇಕು, ನಾನು ಹೆಸರು ಮಾಡಬೇಕು ಅಂತ ನಾನು ಯಾವತ್ತೂ ಬಂದೋನಲ್ಲ. ನಿಮಗೆ ಗೊತ್ತು, ಸಾಕಷ್ಟು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ದೀನಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ, ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ನನಗೆ ಹೆಸರು ಮುಖ್ಯ ಅಲ್ಲ. ನನ್ನ ಚಾನಲ್ನ ಒಂದು ಒಳ್ಳೆಯ ಹೆಸರಿಗೆ ತರಬೇಕು ಮತ್ತು ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಜನರ ಮುಂದೆ ರೀಚ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದೊಂದೇ ವಿಚಾರ. ಒಂದು ಟೈಮ್ ನನ್ನ ಚಾನಲ್ನ ನೋಡಿ ವಿಸಿಟ್ ಮಾಡಿ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ, ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ನಿಮಗೆ ಕಾಣಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಪ್ರತಿ ಬಾರಿನೂ ಪ್ರತಿಯೊಬ್ಬರಿಗೂ ನಾನು ವೀಡಿಯೋ ಶೇರ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಎಕ್ಸ್ಪೆಷಲಿ ನನ್ನನ್ನು ಯಾರು ಪ್ರೀತಿಸ್ತೀರಾ ಅಥವಾ ನನ್ನ ಒಡನಾಟದಲ್ಲಿ ಯಾರು ಚೆನ್ನಾಗಿದ್ದೀರಾ ಅವ್ರು ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಕಾಂಟ್ಯಾಕ್ಟಲ್ಲಿ ಇರೋರು ಅಥವಾ ನನಗೆ ಪರಿಚಯ ಇರೋರು, ನನಗೆ ಟಚ್ಚಲ್ಲಿರೋರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಕೇಳಲ್ಲ. ಸೊ ಯಾರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಏನು ವೀಡಿಯೋ ಮಾಡ್ತೀನಿ ಅಥವಾ ಯಾವ ವಿಚಾರನ ನಾನು ತರ್ತೀನಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ದಯವಿಟ್ಟು ಒಂದು ಸಲ ನನ್ನ ಚಾನಲ್ ನೋಡಿ, ವೀಡಿಯೋಸ್ನೆಲ್ಲ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಬಟ್ ಚಾನಲ್ನ ಈ ಒಂದು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೊ ಒಂದು ಕಂಟೆಂಟ್ ಓರಿಯೆಂಟೆಡ್ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಮುಂದಿನ ದಿನದಲ್ಲಿ. ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನನ್ನ ಒಂದು ಪ್ಲ್ಯಾನ್ ಬೇರೆ ಇದೆ. ಒಂದು ಡಿಫ್ರೆಂಟ್ ಆಗಿರೋ ಒಂದು ವೀಡಿಯೋ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ನಾನು ಈಗ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಸ್ವಲ್ಪ ರಿಸ್ಕ್ ಇದೆ ವೀಡಿಯೋ ಮಾಡೋದಕ್ಕೆ. ಸೊ ನಾನು ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಆ ರಿಸ್ಕ್ ತೊಗೊಂಡು ಆ ವೀಡಿಯೋನ ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬರ್ಸ್ ನನಗೆ ಸ್ವಲ್ಪ ಜಾಸ್ತಿ ಆಗಬೇಕು. ದಯವಿಟ್ಟು ಈ ವಿಡಿಯೋದಿಂದ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಥವಾ ಎಷ್ಟು ಶೇರ್ ಮಾಡ್ತೀರಾ ನಾನು ನೋಡ್ತೀನಿ. ಈ ವಿಡಿಯೋ ನೋಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗೋರಿದ್ದರೆ ವಿಡಿಯೋ ನೋಡ್ಕೊಂಡು ನನ್ನ ಕಮೆಂಟ್ ಮುಖಾಂತರ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಅಂತ ನನಗೊಂದು ಮೆಸೇಜ್ ಹಾಕಿ. ಸೊ ಆವಾಗ ನಮಗೂ ಗೊತ್ತಾಗುತ್ತೆ ಯಾರು ನಮ್ಮನ್ನು ಪ್ರೀತಿಸೋರಿದ್ದಾರೆ ಅಥವಾ ಯಾರು ನಮ್ಮ ಮಾತಿಗೊಂದು ಒಂದು ಬೆಲೆ ಕೊಡ್ತಾ ಇದ್ದಾರೆ ಅಥವಾ ಒಂದು ಗೌರವ ಕೊಡ್ತಾ ಇದ್ದಾರೆ, ನಮ್ಮ ಪ್ರೀತಿಗೆ ಯಾರು ಪಾತ್ರರಾಗಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ನೇಹಿತರೆ ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ಚಾನಲಲ್ಲಿ 53 ಸಬ್ಸ್ಕ್ರೈಬ್ ಇದೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿ ಅಥವಾ ಈ ವಿಡಿಯೋನ ನೋಡಿ ಎಷ್ಟು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅನ್ನೋದನ್ನು ನನಗೊಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ, ನಾನು ವೇಟಿಂಗ್ ಲಿಸ್ಟಲ್ಲಿದ್ದೀನಿ. ಸೊ ನೀವು ಕಮೆಂಟ್ ಮುಖಾಂತರ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಒಂದು ಮೆಸೇಜ್ ಹಾಕಿ. ಹಾಗೆ ಎಷ್ಟನೇ ನಂಬರ್ ಸಬ್ಸ್ಕ್ರೈಬರ್ ನೀವು ಅನ್ನೋದನ್ನು ಕೂಡ ನನಗೊಂದು ವೀಡಿಯೋದಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಶುಕ್ರವಾರ ಸಂಜೆ 6 ಗಂಟೆಗೆ ರಿಲೀಸ್ ಆಗುವಂಥ ಸಾಂಗ್ನ ನೋಡೋದಕ್ಕೆ ಎಲ್ಲರೂ ಕಾತರದಿಂದ ಇದ್ದೀರಾ ಅಂತ ಅಂದ್ಕೊತೀನಿ. ಧನ್ಯವಾದಗಳು.